ನಿಮ್ಗೆ ಈ ವಯಸ್ಸಿನಲ್ಲಿ ಒಂದು 6 ಪ್ಯಾಕ್ಸ್ ಮಾಡುವಂತ ರೋಲ್ ಬಂತು ಅಂತೆ. 6 ಪ್ಯಾಕ್ ಇನ್ನೊಂದು 2-3 ವರ್ಷ ಆದ್ಮೇಲೆ ಸರ್ ನಂದು ಪೂರ್ತಿ ಖಾಲಿ ಆಗಿದೆ. ಎಲ್ಲರಿಗೂ ಲೂಸ್ ಮೋಷನ್ ಕಿತ್ಕೊಂಡ್ಬಿಡ್ತಾರೆ. ನೋಡಪ್ಪ ರೆಡಿ ಆಗ್ಬಿಡ್ತಾರೆ. ಎಷ್ಟು ಕಷ್ಟ ಅನಿಸೋದು. ಓಲ್ಡ್ ಮಂಕ ಇಲ್ಲ ಕಿಂಗ್ ಫಿಶರ್ ಅಂತ ಸ್ವಲ್ಪ ಮಾಡಿಸ್ಕೊಂಡು ಏನೋ ಒಂದು ಸ್ವಲ್ಪ ಬೇಕು ಅಂತ ಬೇಡಪ್ಪ. ಬೆಂಗಳೂರಿಗೆ ಬಂದು ಇಡ್ಲಿ ನೋಡಿರೋದು ಏನಗಣ ಚೆನ್ನಾಗಿ ಸುಮ್ಮನೆ ಕುಕ್ ಅಷ್ಟೇ. ಸೊ ಇಡ್ಲಿ ಸಾಂಬಾರ್ ಡಿಪ್ ಅವ್ರ ಸಪ್ರೇಟ್ ಸರ್? ಹೆಂಗ್ ಕೊಟ್ರು ತಿಂತೀವಪ್ಪ. ಡಿಪ್ಪನಾಗಲಿ ಪೀಪನಾಗಲಿ ಎಲ್ಲ ಮಿಕ್ಸ್ ಮಾಡಿ ತಿಂದ್ಬಿಡೋದು ಅಷ್ಟೇ. ಅದ್ರ ಜೊತೆ ಏನು ಅದಕ್ಕೆ ಏನಾದ್ರು ಒಂದು ಹೆಸರು ಇಡಬೇಕಾಗತ್ತೆ ಸರ್ ನೀವು? ಚೋಚೋ ಅಂತ ಹೇಳ್ಬೋದು, ಬೆರ್ಕೆ ಬೆರ್ಕೆ ಅಂತ ಹೇಳ್ಬೋದು. ಬೆರ್ಕೆ ಅಂತ ಹೇಳ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಕರ್ನಾಟಕ ಕಂಡಂಥ ಅಪ್ಪಟ ಕನ್ನಡದ ಪ್ರತಿಭೆ ಆ್ಯಂಡ್ ಇವರು ಮಾಡಿರುವಂತಹ ಮೂವೀಸ್ಗಳು ಹಲವಾರು ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಕನ್ನಡದ ಅಪ್ಪಟ ಪ್ರತಿಭೆ ರಂಗಾಯಣ ರಘು ಸರ್ ಅವರು ಇದ್ದಾರೆ. ಸೊ ನಮ್ಮ KFIಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಎಸ್. ಹಾಗೆಯೇ ಇನ್ನೊಬ್ರು ಪಾತ್ರದ ಮುಖಾಂತರ ಒಂದು ಟ್ರೇಡ್ ಮಾರ್ಕ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಸೊ ಒಂದು ಪಾತ್ರಕ್ಕೆ ಜೀವ ತುಂಬುವ ಮುಖಾಂತರ ಬಹಳಷ್ಟು ಸಿನಿಮಾಗಳಲ್ಲಿ ಅದ್ಭುತವಾದಂಥ ಅಭಿನಯದೊಂದಿಗೆ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವ್ರನ್ನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರನ್ನು ಇದ್ದಾರೆ. ಸರ್ ನಮಸ್ಕಾರ. ಹೇಗಿದ್ದಾರೆ ಸರ್? ಚೆನ್ನಾಗಿದೆ ಸರ್. ಫಸ್ಟ್ ಆಫ್ ಆಲ್ ಕನ್ನಡದ ಪ್ರತಿಭೆಗಳು ಇಬ್ರು ಕೂಡ ಉತ್ತರ ಕರ್ನಾಟಕದವರು. ಅಂದ್ರೆ ದಾವಣಗೆರೆ. ನಾನು ಉತ್ತರ ಕರ್ನಾಟಕ, ನೀವು ಉತ್ತರ ಕರ್ನಾಟಕದವರು. ಹಾ. ಸೊ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಮುಖ್ಯ ಭೂಮಿಕೆಯಲ್ಲಿ ನೀವು ಇಬ್ರು ಕಾಣಿಸ್ಕೊಂತಾ ಇದ್ದೀರಾ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಸರ್. ಪೋಸ್ಟರ್ನಲ್ಲಿ ನಾವು ನೋಡಿದ್ರೆ ಒಂದು ಇಂಟೆನ್ಸ್ ಸ್ಟೋರಿ, ಕತೆ ಏನೋ ಒಂದು ಹೇಳೋದಕ್ಕೆ ಹೊರಟಿದೆ. ಶಾಕಾಹಾರಿ ಅಂತ ಹೇಳಿ ಕೇಳಿದ ತಕ್ಷಣನೇ ತುಂಬಾ ಜನ ಬೇರೆ ಬೇರೆ ರೀತಿಯಾದಂಥ ಒಂದು ಆಲೋಚನೆಯನ್ನು ಹೊಂದಿರ್ತಾರೆ. ಸೊ ಫಸ್ಟ್ ನಿಮಗೆ ಈ ಒಂದು ಸ್ಕ್ರಿಪ್ಟ್ ಬಂದಾಗ ಸರ್, ಶಾಕಾಹಾರಿ ಅಂತ ಹೇಳಿ ಕೇಳಿದ ತಕ್ಷಣನೇ ಕತೆ ಒಪ್ಕೊಳ್ಳೋದಕ್ಕೆ ಏನು ಕಾರಣ ಆಗಿತ್ತು ಸರ್? ಕತೆ ನಮಗೆ ಒಪ್ಕೊಳ್ಳೋ ಕಾರಣನೇ ಒಂದು ಹೊಸಬರು, ಒಂದು ಭಯ ಇತ್ತು, ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಓಕೆ. ಅಂದ್ರೂ ಕತೆ ಹೇಳಿದಾಗ ಇವ್ರು ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ಕತೆನ. ಇವ್ರು ಯೋಚನೆ ಮಾಡಿರೋದ್ರಿಂದ ನಮ್ಗೆ ಅದೊಂದು ಫಸ್ಟ್ ಖುಷಿಯಾಗಿದ್ದಲ್ಲೇ. ಈಗ ನಾವು ಎಲ್ಲ ನೋಡ್ತಾ ಇರ್ತೀವಲ್ಲ, ಎಲ್ಲನೂ ಫೋನಲ್ಲಿ ನೋಡ್ತೀವಿ, ಪರ್ದೆಯಲ್ಲಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ನೋಡ್ತಾ ಇರ್ತೀವಲ್ಲ. ಇದನ್ನು ಇವರು ಯೋಚನೆ ಮಾಡಿದಾರಪ್ಪ ಅಂತ ಅನಿಸ್ತು. ಆದರೂ ಒಳಗೆ ಎಲ್ಲ ಒಂದು ಒಳಗೊಂದು ಭಯ ಇತ್ತು, ಹೊಸಬರು ಅಂತ. ಮತ್ತು ಇದಕ್ಕೆ ಏನೇನು ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಕೇಳಿದಾಗ ಸುಮಾರು 1.5 ವರ್ಷದಿಂದ ಅವರು ಅದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ. ಯಾರು ಕ್ಯಾಮ್ರಾಮೆನ್ನು, ಯಾರು ಮ್ಯೂಸಿಕ್ನವ್ರು ಯಾರು ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ಅವರು ಆಗಲೇ ಸಾಕಷ್ಟು ಅದಕ್ಕೆ ತಯಾರಿ ಮಾಡ್ಕೊಂಡಿದ್ರು. ಆ ಒಂದು ನಂಬಿಕೆ ಮೇಲೆ ಇದು ನಿಜವಾಗ್ಲೂ ಈ ನೆಲದಲ್ಲೇ ಹುಟ್ಟಿದಂಥ ಕತೆ. ಇವರು ನಿಜವಾಗ್ಲೂ ಇದನ್ನು ಯಾವುದೋ ಬೇರೆ ಸಿನಿಮಾಗಳಿಂದ ತೊಗೊಂಡಿರೋದು ಇನ್ಸ್ಪಿರೇಷನ್ ಅಲ್ಲ, ಹಾಗಲ್ಲ. ಒಂದು ಇನ್ಸ್ಪಿರೇಷನ್ ತೊಗೊಳ್ಳಿ, ಬೇರೆ ಸಿನಿಮಾಗಳ ಇನ್ಸ್ಪಿರೇಷನ್ ಒಳ್ಳೆಯದೇ. ಆದರೆ ಹಂಗೆ ನೇರವಾಗಿ ಹಂಗೆ ಅದೇ ದೃಶ್ಯಗಳಂಗೆ ತೊಗೊಂಬಿಡೋದು ಅದು ಅಪರಾಧ ಇರ್ತಲ್ಲ. ಓಕೆ. ಆ ಥರದ್ದೇನೂ ಆಗಿದೆ. ಓಕೆ. ಒಂದು ತುಂಬ ಇಂಟೆನ್ಸಿವ್ ಆಗಿ ಈಗ ನಾವು ಪೇಪರ್ ನೋಡ್ತಾ ಇರ್ತೀವಿ. ಇವಾಗ ಅಮ್ಮ ಅದು ಅಪ್ಪನೇ ಮಗಳ ಈಗ ಮಾಡಿಬಿಟ್ಟ, ತಾಯಿನೇ ಕೊಂದ್ಬಿಟ್ಟ, ಎಣ್ಣೆ ಹೊಡೆಯೋಕ್ಕೆ ಕಾಸು ಕೊಡಲಿಲ್ಲ ಅಂದ್ಬಿಟ್ಟು. ಅವನು ಇನ್ನೊಬ್ರು ಯಾರೋ ಒಂದು ಲವರ್ನೇ ಅವನು 8 ದಿವಸ ಕತ್ತರಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಬಿಸಾಕ್ದ ಅಂದ್ಬಿಟ್ಟು ಏನೋ ನೋಡ್ತಾ ಇರ್ತೀವಿ ಅದನ್ನು. ಮನುಷ್ಯ ಪ್ರಾಣಿಗಳಿಗಿಂತ ಪ್ರಾಣಿಗಳು ಒಳ್ಳೆಯಪ್ಪ ನಿಜವಲ್ಲ. ತುಂಬ ಕ್ರೂರಿ. ಅದು ತುಂಬ ಈ ಥರದ್ದು ಏನೋ ಆಗ್ತಾ ಇರ್ತದೆ. ಇದು ಕೊನೆಗೆ ಬಂದು ನಮ್ಮ ಬುಡಕ್ಕೆ ಬಂದು ಈ ಕತೆ ಹೇಳಿದಾಗ ಇದನ್ನು ಏನು ಮಾಡೋದು ಇದು ಅಂತ ನಾವು ಮಕ್ಕ ನೋಡ್ತೀವಿ, ಹೆಂಗಪ್ಪ ಇದು ಅಂತೇಳಿ. ಓಕೆ. ಬರೀ ಅಷ್ಟೇ ಅಲ್ಲ, ಅದು ಮುಖ್ಯ ಆಗುತ್ತೆ. ಅವನಿಗೆ ಬರೀ ಕತ್ತರಿಸೋದು ಮಾಡೋದು ಅದೇ ಮುಖ್ಯ ಅಲ್ಲ. ಅದು ಆ ಒತ್ತಡ ಇದೆಯಲ್ಲ, ಆ ಸಂದರ್ಭ ಅಷ್ಟೊಂದು ಆಗ್ತಾನೆ ಅಂತಂದರೆ ಅದಕ್ಕೆ ತುಂಬ ಹಿನ್ನೆಲೆ ಅದು ಒಳ್ಳೆ ಕತೆ ಇದೆ. ಏನೋ ಬಟ್ಟ ಯಾವುದೋ ಒಂದು ಊರಲ್ಲಿ ಇರ್ತಾನೆ, ಒಂದು ಊರಲ್ಲಿ. ಅದು ಈ ಥರದ್ದೆಲ್ಲ ನಡೆಯುವಂಥ ಊರಲ್ಲ. ಈ ನಗರದ ಆಕರ್ಷಣೆಗೆ ಏನೇನೋ ಆಗುತ್ತಲ್ಲ, ದುಡ್ಡುಗೋಸ್ಕರ ನಾವು ಬೇರೆ ಥರದಕ್ಕೆ ಇನ್ನೂ ಸಿಗಲ್ಲ ಅಂತೇಳಿ ಏನೇನೋ ಮಾಡ್ತಾರಲ್ಲ, ಆ ಥರದ್ದು ಯಾವ ರೋಗನೂ ಇಲ್ಲ ಇಲ್ಲಿ. ಅವನಿಗಿಂತು ಹಿಂಗೆ ತುದಿಗೆ ಇಲ್ಲಿ ಮೂಗು ನೀರಿಗೆ ಬಂದು ನಿಂತು ಬಿಡುತ್ತೆ. ಅವಾಗ ಏನು ಮಾಡಬೇಕು ಅನ್ನೋದೇ ಒಂದು ಪ್ರಶ್ನೆ. ಅದಾದ್ಮೇಲೆ ಬದುಕಲ್ವಾ, ತಪ್ಪಿಸ್ಕೋತಾನ, ಓಡಾಡ್ಬಿಡ್ತಾನ, ದುಬೈಗೆ ಹೋಗ್ತಾನ, ಬಾಂಬೆಗೆ ಹೋಗ್ತಾನ, ಎಲ್ಲಿಗೆ ಹೋಗ್ತಾನ ಅವನು, ಅದನ್ನು ದಾಟ್ತಾನ. ಈ ನಾವು ದಾಟಬೇಕು ಅಂದ್ರೆ ಇವ್ರು ಬಿಡ್ಬೇಕಲ್ಲ ಪೊಲೀಸರು. ಹೌದು. ಆಮೇಲೆ ಇವ್ರೇನಾಗ್ತಾರೆ, ಹೌದು, ಎಲ್ಲವೂ ಚೆನ್ನಾಗಿ ಹೆಣೆದಿದ್ದಾರೆ, ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಆ ಎಲ್ಲ ವಿಚಾರಗಳು ಬಂದಾಗ ನಮಗೆ ಇದು ಬೇರೆ ಥರ ಇದೆ, ಯೋಚನೆ ಮಾಡಿದ್ದಾರೆ, ನಮ್ಮತನ ಇದೆ ಇದಕ್ಕೆ. ಈಗ ಸಿನಿಮಾ ವಿದೇಶಿಯರು ಕಂಡಿದ್ದು ನಾವಲ್ಲ, ಕತೆ ನಮ್ದು ನಾವೇ ಮಾಡ್ಬೇಕಲ್ವ, ಅದನ್ನ ಲೆಕ್ಕದ್ದು ಬಿಟ್ರೆ. ಹೌದು, ಕರೆಕ್ಟ್. ಅದಾಗಿಲ್ಲ ಇದಕ್ಕೆ, ಖುಷಿಯಾಗಿ. ಎಸ್. ಆ್ಯಂಡ್ ಗೋಪಾಲ್ ಕೃಷ್ಣ ಸರ್ ಅವ್ರಿಗೆ ಕೇಳಬೇಕು ಅಂತ ಹೇಳಿದ್ರೆ, ಪೊಲೀಸ್ ಪಾತ್ರದಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಸರ್.
ಒಂದು ಕೊಲೆಗಾರನ ಹುಡುಕಾಟನೋ ಅಥವಾ ಆ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೋ ಇಂಟ್ರೋಗೇಷನ್ಗೋ ಅಂತ ಹೇಳಿ ನೀವು ಹೊಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಈ ಒಂದು ಪಾತ್ರದ ಬಗ್ಗೆ ನಿಮಗೆ ಶಾಕಾಹಾರಿ ಅನ್ನೋ ಒಂದು ಟೈಟಲ್ ಜೊತೆಗೆ ಬಂದಾಗ ಹೇಗೆ ಅನಿಸ್ತು? ಲೈಕ್ ಮಾಡಿರುವಂತಹ ಬೇರೆ ಪಾತ್ರಗಳಿಗಿಂತನೂ ಕೂಡ ವಿಭಿನ್ನವಾಗಿರುವಂಥದ್ದು ಇದು ಸರ್. ಎಕ್ಸೈಟ್ ಆಯಿತು, ತುಂಬ ಎಕ್ಸೈಟ್ ಆಯಿತು. ಕಾರಣ ಏನು ಅಂದರೆ ಅದು ಬರೀ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಲ್ಲ. ಈಗ ಸರ್ ಹೇಳಿದಾಗೆ ಸುಬ್ಬಣ್ಣ ಭಟ್ಟ ಅನ್ನೋ ಪಾತ್ರ ಇದೆಯಲ್ಲ, ಆ ಪಾತ್ರದ ಸುತ್ತಮುತ್ತ ನಡೆಯುವ ಕಥೆ. ಬರೀ ಪೊಲೀಸು ಬಂದು ಯಾರನ್ನೋ ಒಬ್ಬನ ಹಿಡ್ದ ಜೈಲಿಗೆ ಹಾಕ್ದ ಅನ್ನೋ ಥರದ ಪೊಲೀಸ್ ಪಾತ್ರ ಅಲ್ಲ ಇದು. ಅವನಿಗೊಂದು ಫ್ಯಾಮಿಲಿ ಇದೆ, ಅವನದೇನೋ ಕ್ರೈಸಿಸ್ ನಡೀತಾ ಇರುತ್ತೆ. ಅವನು ಪೊಲೀಸು, ನಾವು ಯೂಶ್ವಲಿ ಪೊಲೀಸ್ ಒಬ್ಬ ಗಂಡ ಆಗಿರ್ತಾನೆ, ಅಣ್ಣ ಆಗಿರ್ತಾನೆ, ಅಪ್ಪ ಆಗಿರ್ತಾನೆ, ಅವನದೊಂದು ಬೇರೆ ಕಥೆ ಇರುತ್ತೆ. ಆ ಥರದ ಕಥೆ ಇರುವ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಯಾವುದೋ ಉತ್ತರ ಕರ್ನಾಟಕದಿಂದ ಬಂದಿರೋ ಪೊಲೀಸ್ ಇನ್ಸ್ಪೆಕ್ಟರ್ ತೀರ್ಥಹಳ್ಳಿಗೆ ಬಂದು ಒಂದು 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 ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಏನೇನು ನಡೆಯುತ್ತೆ, ಈ ಪಾತ್ರದ ಸುತ್ತ ಏನೇನು ನಡೆಯುತ್ತೆ, ಸುಬ್ಬಣ್ಣ ಭಟ್ಟನ ಪಾತ್ರದ ಸುತ್ತ ಏನೇನು ನಡೆಯುತ್ತೆ, ಅದು ತುಂಬ ಎಕ್ಸೈಟ್ ಮಾಡ್ತಾನೆ ನಾನು. ಟ್ರೈಲರ್ನಲ್ಲಿ ಒಂದು ಸಾಲ್ಗಳಿದೆ ಸರ್, ಆ ಸಾಲ್ಗಳನ್ನ ಕೇಳಿದಾಗ ಎಲ್ಲೋ ಒಂದು ಕಡೆ ತುಂಬಾನೇ ಒಳಾರ್ಥ ಇದೆ ಅಂತ ಅನ್ನೋ ಥರ ಅನ್ಸುತ್ತೆ. ಕಲ್ಲು ಹೊಡೆದ್ರೆ ಮಣ್ಣಾಗತ್ತೆ, ಮನ್ಸು ಹೊಡೆದ್ರೆ ಕಲ್ಲಾಗತ್ತೆ ಅಂತೇಳಿ ಹೇಳ್ತೀರಾ. ಸೊ ಎಲ್ಲೋ ಒಂದು ಕಡೆ ಜೀವನದಲ್ಲೂ ಕೂಡ ಅದು ಅನ್ವಯಿಸುತ್ತೆ ಅನ್ಸುತ್ತೆ ಬಹಳಷ್ಟು ಜನಕ್ಕೆ. ಸೊ ಇದೇ ರೀತಿಯಾದಂತಹ ಕೆಲವೊಂದು ಒಳಾರ್ಥ ಇರುವಂತಹ ಡೈಲಾಗ್ಸ್ಗಳನ್ನ ನಾವು ಇದರಲ್ಲಿ ಕೇಳ್ಬೋದಾ ಹೇಗೆ ಅಂತ? ಹೌದು, ನೀವು ಅದರಲ್ಲಿ ಸಣ್ಣ ಕಥೆ ಇದೆ ನೋಡಿ, ಹೌದಲ್ವಾ? ಕಲ್ಲು ಪುಡಿ ಆದರೆ ಮಣ್ಣಾಗುತ್ತೆ, ಮನಸ್ಸು ಪುಡಿ ಆದರೆ ಕಲ್ಲಾಗುತ್ತೆ. ಕಲ್ಲು ಯಾಕಾಗುತ್ತೆ? ಆ ಕಲ್ಲು ಆಗ್ಬೇಕಂದ್ರೆ ಆ ಥರದ್ದು ಘಟನೆಗಳು ನಡೀತದೆ ಇಲ್ಲಿ ಈ ಸಿನಿಮಾದಲ್ಲಿ. ಆ ಥರದ ಘಟನೆಗಳು, ಅದರ ಜಲಕಾಲೆ ಈಗ ಟ್ರೈಲರ್ ನೋಡಿದ್ದೀರ ನೀವು. ಆ ಥರದ್ದು ತುಂಬ ಇದ್ದಾವೆ. ಆ ಥರದ್ದು ಮಾತುಗಳಾಗ್ಬೋದು, ಡೈಲಾಗ್ಗಳಾಗ್ಬೋದು. ಆಮೇಲೆ ತುಂಬ ನಿಮ್ಗೆ ಡೈಲಾಗ್ ಪಂಚ್ ಆಗೋ ಡೈಲಾಗ್ಗಳು ಅಂತಲ್ಲ, ಇದು ತುಂಬ ಸುಲಲಿತವಾಗಿ, ಸರಳವಾಗಿ, ಸಾಮಾಜಿಕ ಹಾಗೆ ತಾನೇ ಮಾತಾಡುವಂಥ ಡೈಲಾಗ್ಗಳು. ಅದೆಲ್ಲ ಪಂಚ್ ಮಾಡಬೇಕು ಅಂತ ಒತ್ತಿ ಹೇಳೋದು ಆ ಥರದೇನೂ ಇಲ್ಲ. ಸರಳವಾಗಿ ಆ ಪಾತ್ರದ ಮಾತುಗಳು, ಸಂಭಾಷಣೆ, ಅದು ಎಲ್ಲೂ ಹೊರಗಡೆ ಬಿಟ್ಟು ಏನು ಹೇಳಬೇಕು ಅಂತ ಹೇಳೋ ಮಾತುಗಳಲ್ಲ. ಆ ಥರದವು ಸಾಕಷ್ಟಿದ್ದಾವೆ. ಆ್ಯಂಡ್ ಸರ್, ರಂಗಾಯಣ ರಘು ಸರ್ದು ಒಂದು 2-3 ಶೇಡ್ ಇದೆ ಇದರಲ್ಲಿ. ಸೊ ಅವರು ಮೂಲತಃ ರಂಗಭೂಮಿ ಕಲಾವಿದರಾಗಿರೋದ್ರಿಂದ, ನೀವು ಕೂಡ ರಂಗಭೂಮಿಯಿಂದ ಬಂದಿರೋದ್ರಿಂದ ಒಂದು ಕೇಳಬೇಕು ಏನಂತ ಹೇಳಿದ್ರೆ, ಇವಾಗ ಒಬ್ಬ ಪಾತ್ರಧಾರಿಗೆ ಒಂದು ಕ್ಯಾರೆಕ್ಟರ್ನಿಂದ ಇನ್ನೊಂದು ಕ್ಯಾರೆಕ್ಟರ್ಗೆ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ನಿಮಗೆ ಎಲ್ಲೋ ಒಂದು ಕಡೆ ರಂಗಭೂಮಿ ಹೆಲ್ಪ್ ಮಾಡುತ್ತಾ ಹೇಗೆ ಅಂತ ಸರ್? ಅದು ಅವರವರ ಆಯ್ಕೆ. ಒಬ್ಬೊಬ್ಬರಿಗೆ ರಂಗಭೂಮಿಯಿಂದ ಬಂದವ್ರಿಗೆ ಎಲ್ಲದಕ್ಕೂ ಇದೇ ಅಂತಿಮ ಅಂತಿಲ್ಲ. ಒಬ್ಬೊಬ್ಬರ ಅಪ್ರೋಚ್ ಬೇರೆ ಬೇರೆ ಥರ ಇರುತ್ತೆ. ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂದರೆ ಅದರ ರೈಟಿಂಗೇ ನಿಮ್ಗೆ ಸಹಾಯ ಮಾಡುತ್ತೆ. ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ್ರೆ ಸಾಕಾಗಿರುತ್ತೆ. ಕೇಳಿಸ್ಕೋಬೇಕು. ಲಿಸನಿಂಗ್ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಅವ್ರನ್ನ ಕೇಳಿಸ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿದ್ರೆ ಸಾಕು. ಅವ್ರು ಹೇಳಿದ್ದನ್ನು ದಾಟಿಸಿದ್ರೆ ಸಾಕಾಗಿರುತ್ತೆ. ಎಸ್. ಆ್ಯಂಡ್ ರಂಗಾಯಣ ರಘು ಸರು ಇದರಲ್ಲಿ ಅದನ್ನೇ ಬೇರೆ ಬೇರೆ ಶೇಡ್ನಲ್ಲಿ ನೋಡ್ಬೋದು ಸರ್. ಅಂದರೆ ನಿಮ್ಮ ಪಾತ್ರದಲ್ಲಿ ವೇರಿಯೇಷನ್ಸ್ಗಳನ್ನ ನೋಡ್ಬೋದು ಸರ್. ಅಡುಗೆ ಭಟ್ಟರಾಗಿ ನೋಡ್ಬೋದಾ, ಅಥವಾ ಒಬ್ಬ ಕ್ರೂರಿಯಾಗಿ ನೋಡ್ಬೋದಾ, ಅಥವಾ ತನ್ನಲ್ಲೇ ಏನೋ ಒಂದು ಅನುಭವಿಸಿರುವಂಥ ಒಂದು ಎಕ್ಸ್ಪ್ರೆಷನ್ ಕೂಡ ಕೊಡ್ತೀರಾ ಸರ್? ಎಕ್ಸಾಕ್ಟಾಗಿ ನಿಮ್ಮ ಪಾತ್ರದ ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಸರ್, ಯಾವ ರೀತಿಯಾದಂಥ ಒಂದು ಹೆಸರನ್ನ ಕೊಡ್ತೀರಾ ನೀವು? ಬಟ್ ಬಟ್ಟನಲ್ಲಿ ಬೇರೆ ಬೇರೆ ವೇರಿಯೇಷನ್ಸ್ಗಳಿರುತ್ತೆ. ಎಲ್ಲರೂ ಕತೆ ಕೇಳ್ತಾರೆ ಸರ್. ಅವ್ನಿಗೆ ಇದು ಕೊನೆಗೆ ತರಕಾರಿನೂ ಕತ್ತರಿಸೋದಕ್ಕೆ ಮೊದಲೇ ಚಾಕು ಮೊದಲೇ ಹಿಡಿದಿರ್ತಾನೆ, ಆಮೇಲೆ ಯಾಕೆ ಹಿಡಿತಾನೆ ಅನ್ನೋದೇ ಕತೆ. ಸೊ ಈಗ ನಿಮ್ಮ ಮುಂದೆ ಕೆಲವೊಂದು ಸಾಮಗ್ರಿಗಳಿದೆ. ಸೊ ಅಡುಗೆ ಮನೆಯಲ್ಲಿ ತುಂಬ ಸುಲಭವಾಗಿ ಸಿಗುವಂಥ ಸಾಮಗ್ರಿಗಳಿದೆ ಎಲ್ಲದನ್ನು ಕೂಡ. ಸೊ ಅಷ್ಟು ಸಾಮಗ್ರಿಗಳಲ್ಲಿ ಏನಾದರೂ ಒಂದು ರೆಸಿಪಿನ ನೀವು ರೆಡಿ ಮಾಡೋದಕ್ಕೆ ಒಂದು ಚಿಕ್ಕ ಟಾಸ್ಕ್ ಕೊಟ್ಟಿರ್ತೀವಿ. ಎಂಥದಿಲ್ಲ, ಇಲ್ಲಿ ಉಪ್ಪಿದೆ, ಇಲ್ಲಿ ಇದಿದೆ, ಆರಾಮ್ಸ ಹಿಂಗೆ ಹಾಕ್ಕೊಳ್ಳೋದು, ಎಲ್ಲ ಮಿಕ್ಸ್ ಮಾಡಿ ತಿಂದ್ಬಿಡೋದು ಅಷ್ಟೇ. ಅದ್ರ ಏನು ಅದಕ್ಕೆ ಏನಾದರೂ ಒಂದು ಹೆಸರು ಇಡಬೇಕಾಗತ್ತೆ ಸರ್ ನೀವು. ಚೌಚೌ ಅಂತ ಹೇಳ್ಬೋದು, ಬೆರ್ಕೆ ಅಂತ ಹೇಳ್ಬೋದು, ಬೆರ್ಕೆ ಅಂತ ಹೇಳ್ಬೋದು, ಬೆರ್ಕೆ ಅಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಇವೆಲ್ಲನೂ ಇವಾಗ ಸ್ಟವ್ ಪವು ನೋಡಿ ಪಾಪ ಅವ್ರು ನೋಡಿ ಅದನ್ನೇ ಪಾಪ ಅವ್ರದ್ದೇ ಅಡುಗೆದೇನೋ ಒದ್ದಾಡ್ತಾರೆ ನೋಡಿ. ಉಪ್ಪನ್ನ ತುಂಬಾ ಜಾಗ್ರತೆಯಿಂದ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಹಾಕೋಣ ಬಿಡಿ, ಹಾಕೋಣ ಇನ್ನು ಸ್ವಲ್ಪ ಸಾಕು. ಇವೆಲ್ಲನೂ ನಮ್ಮೂರಲ್ಲಿ ಅಡುಗೆ ಮಾಡಿ ಅಭ್ಯಾಸ ಇದೆ ಸರ್? ಗ್ಯಾರಂಟಿ ಮಾಡಿದ್ದೀವಿ. ಕಲ್ತ್ಕೊಂಡಿರ್ಬೇಕಲ್ಲಪ್ಪ. ಅವ್ರಿಗೆಲ್ಲ ನೀವು ಊರಿಗೆ ಪಾರಿಗೆ ಹೋದಾಗ ಏನು ಮಾಡೋಣ ಅಲ್ವಾ, ಅವೆಲ್ಲ ಕಲ್ತ್ಕೊಂಡಿರ್ಬೇಕು.
ಆಮೇಲೆ ನಾವು ಅದೊಂಥರ ಅದಕ್ಕಿನ್ನ ಏನೋ ನಮ್ಗೇನೋ ಬೇಕಾದಾಗ ಅದನ್ನ ಮಾಡ್ಕೊಳಕ್ ಒಂದು ಸ್ವಲ್ಪ ಬಾತ್ ಅಂತೆ, ಚಟ್ನಿ ಅಂತೆ, ಈ ಕ್ಯೂ ಸಾಂಬ್ರ ಅಂತ ಮಾಡ್ತಾರೆ ನಮ್ಮಲ್ಲಿ. ಎಣ್ಣೆನೇ ಹಾಕಲ್ಲ, ಮೆಣಸಿನ್ಕಾಯಿ, ಬದನೆಕಾಯಿ, ಬೆಂಡೆಕಾಯಿ ಹಂಗೆ ಒಲೆಯಲ್ಲಿ ಸುಟ್ಬಿಟ್ಟು ಅದನ್ನೆಲ್ಲ ಕಿವುಚ್ಬಿಟ್ಟು ಬರ್ತಾ ಅಂತ ಬರ್ತಾ ನಮ್ಮಲ್ಲಿ ಬೆಂಗನ್ಕ ಬರ್ತಾ ಅಂತ ಹೇಳಿ ನಾರ್ತ್ ಕಡೆ ಕರೀತಾರೆ ನೋಡಿ, ಕ್ಯೂ ಸಾಂಬ್ರ ಅಂತಾರೆ ನಮ್ಮಲ್ಲಿ. ಅದನ್ನ ಅನ್ನಕ್ಕೆ, ಮುದ್ದೆಗೆ ಒಲೆ ಚೆನ್ನಾಗಿರುತ್ತೆ. ಅದನ್ನ ಹಂಗೆ ಮಾಡ್ಕೊಳ್ಳೋದು. ಆಮೇಲೆ ಬಾತ್ ನನ್ನ ಸ್ನೇಹಿತರಿಗೆಲ್ಲ ಗೊತ್ತು, ನಮ್ಮ ಫ್ರೆಂಡ್ಸ್ಗೆಲ್ಲ ಒಳ್ಳೆ ಬಾತ್ ಮಾಡ್ತಿದ್ದೀನಿ ನಾನು. ಚಟ್ನಿ ಮಾಡ್ತೀನಿ ಚೆನ್ನಾಗಿ. ಸ್ವಲ್ಪ ಸೇಫ್ಟಿಗೆ ಇರಲಿ ಅಂತ ಕಲ್ತ್ಕೊಂಡಿದ್ದೀವಿ. ಸೊ ಬೇಸಿಕ್ಸ್ ಏನು ಬೇಕೋ ಅದನ್ನೆಲ್ಲದನ್ನು ಕೂಡ ಕಲ್ತು ಸೇಫ್ ಆಗಿರೋದು. ಹೌದು, ಸ್ವಲ್ಪ ಇರಲಿ ಅಂದ್ಬಿಟ್ಟು ಸೇಫ್ಟಿಗೆ ಕಲ್ತ್ಕೊಂಡಿದ್ದೀವಿ. ನೋಡಪ್ಪ, ರೆಡಿ ಆಗ್ಬಿಡ್ತೀವಿ. ಎಷ್ಟು ಕಷ್ಟ ಸೂದು ಅವ್ನು ಮಂಡಕ್ಕಿ ಹಾಕ್ಬಿಟ್ರೆ ಸರ್, ನರ್ಗಿಸ್ ಅಂತಾರಲ್ಲ ನಮ್ಮೂರಲ್ಲಿ, ಅಲ್ಲ ಗಿರ್ಮಿಟ್ ಅಂತ ಗಿರ್ಮಿಟ್, ನರ್ಗಿಸ್ ಮಂಡಕ್ಕಿ ನಾನು ತಿಂದಿದ್ದೀನಿ. ನರ್ಗಿಸ್ ಗಿರ್ಮಿಟ್ ತಿಂದಿದ್ದೀನಿ ನಾನು. ಫಸ್ಟ್ ನಿಮ್ಮ ಊರಿಗೆ ಹೋಗಿ ಫಸ್ಟ್ ಇಳಿದ ತಕ್ಷಣ ಕಳ್ಳೆಪುರಿದೆ ನೋಡೋದು. ಭಾರಿ ಚೆನ್ನಾಗಿರುತ್ತೆ. ಹೌದು, ಆ ಮೆಣಸಿನ್ಕಾಯಿ ಬಜ್ಜಿ ಗಿರ್ಮಿಟ್ ಅಲ್ಲ. ಸೊ ಒಂದು ಡಿಶ್ ರೆಡಿ ಆಗಿದೆ ಸರ್, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಮಾಡೋಣ. ತಗೊಳ್ಳಿ, ನಿಮ್ಗೊಂದು ತಗೊಳ್ಳಿ. ಯಾಕೆಂದ್ರೆ ಹೆಚ್ಚು ಕಮ್ಮಿ ಫಸ್ಟ್ ನಿಮ್ಗೆ ಆಗ್ಬಿಡ್ಲಿ ಏನೋ. ರಘು ಸರ್ ಮಾಡಿರೋದು. ಸೊ ಏನ್ ಹೆಸರು ಸರ್ ಇದಕ್ಕೆ? ಹೇಳಿದ್ವಲ್ಲ, ಬೆರ್ಕೆ ಅಂದ್ಬಿಟ್ಟು. ಬೆರ್ಕೆ, ಒಳ್ಳೆ ಬೆರ್ಕೆ ಚಾಟ್ಸ್ ಮಾಡ್ಕೊಟ್ಟಿದ್ದಾರೆ. ಸೊ ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಆಮೇಲೆ ತಿನ್ಬಿಡಿ. ಒಳ್ಳೆ ಖಾರವಾಗಿ 2 ಮೆಣಸಿನ್ಕಾಯಿ ಸರಿಯಾಗಿ ಸಿಕ್ಕಿದೆ. ಚೆನ್ನಾಗಿದೆ ಕಣ್ರಿ, ಭಾಳ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ನಿಜವಾಗ ಚೆನ್ನಾಗಿದೆ. ಎಸ್, ಸೊ ಅದ್ಭುತವಾಗಿದೆ. ಆ್ಯಕ್ಚುಲಿ ಬೆರ್ಕೆ ಚಾಟ್ಸ್ನ ಮಾಡಿಕೊಟ್ಟಿದ್ದು ರಘು ಸರ್ ಅವರ ಒಂದು ಕೈಯಲ್ಲಿ ತಿಂದದಂಥ ಒಂದು ಭಾಗ್ಯ ಪುಣ್ಯ ಬಂತು. ಆ್ಯಂಡ್ ತಿಂದಾದ್ಮೇಲೆ ಕೂಡ ಆರಾಮಾಗಿದ್ದೀನಿ. ಸೊ ಹಾಗಾಗಿ ರಘು ಸರ್ಗೆ ಒಂದು ಒಳ್ಳೆ ಅವಾರ್ಡ್ನ ಕೊಡಿಸ್ಬೋದು, ಬೆಸ್ಟ್ ಕುಕ್ ಆಫ್ ದಿ ಇಯರ್ ಅಂತ ಹೇಳಿ ಈ ಮೂವಿಯ ಮುಖಾಂತರ. ಇಲ್ಲ, ಇನ್ನು ಸ್ಟವ್ ಗೀವು ಎಣ್ಣೆ ಗಿಣ್ಣೆ ಏನಿಲ್ಲ, ಅದಕ್ಕೆ ಬೆಸ್ಟ್ ಕುಕ್ ಬೇಡ, ಸುಮ್ಮನೆ ಕುಕ್ ಅಷ್ಟೇ. ಸೊ ರಘು ಸರ್ ಮಾಡ್ಕೊಂಬಂದಿರೋದು ಕಾಮಿಡಿ, ಅಂದರೆ ಫಸ್ಟು ವಿಲನ್ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಅದಾದಮೇಲೆ ಒಂದು ಸ್ವಲ್ಪ ಕಾಮಿಡಿ ಸ್ವಿಚ್ ಆದ್ರಿ, ಮತ್ತೆ ಪೋಷಕ ಪಾತ್ರ ನಟರಲ್ಲಿ ಕೂಡ ಪೋಷಕ ಪಾತ್ರನೂ ಕೂಡ ಮಾಡ್ಕೊಂಬಂದ್ವಿ ಸರ್. ಸಡನ್ನಾಗಿ ಒಂದು ಸ್ವಲ್ಪ ಸೀರಿಯಸ್ ರೋಲ್ಸ್ಗಳು ಬರುತ್ತೆ ಅಂತ ಕೇಳಿದಾಗ, ಕತೆಗಳು ಹೊಸಬರ ಒಂದು ತಂಡದಿಂದ ಬರುತ್ತೆ ಅಂತ ಹೇಳಿದಾಗ ನಿಮ್ಮ ಕಡೆಯಿಂದ ಎಷ್ಟು ಪ್ರಿಪರೇಷನ್ ಬೇಕಾಗುತ್ತೆ? ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಎಲ್ಲದಕ್ಕೂ. ನಾಟಕಕ್ಕೆ ಏನಾಗುತ್ತೆ ಅಂದರೆ ರಿಹರ್ಸಲ್ಸ್ ಆಗುತ್ತೆ ನಾಟಕಕ್ಕೆ. ಸಿನಿಮಾದಲ್ಲಿ ಕತೆ ಒಂದ್ಸರಿ ಅವ್ರು ನಮ್ಗೆ ಹೇಳ್ಬಿಟ್ಟು ಅಂದಮೇಲೆ ಅದು ಹುಳ ಬಿಟ್ಕೊಂಡು ಓಡಿಸ್ತಾ ಇರಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನಾವು ಸೆಟ್ಗೆ ಹೋದಾಗ ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ. ಅದು ಗುಣಗಳೇನು, ಅವನೇನು ತಿಂತಾನೆ, ಏನು ಮಾಡ್ತಾನೆ, ಹೆಂಗಿರ್ತಾನೆ, ಹೆಂಗೆ ಓಡಾಡ್ತಾನೆ, ಹೆಂಗೆ ನೋಡ್ತಾನೆ, ಅದಕ್ಕೊಂದು ಅದ್ರ ಗುಣಗಳು ಹಿಡಿತಾ ಹೋದರೆ ನಿಮ್ಗೆ ಅದು ಪಾತ್ರ ಸಿಗುತ್ತೆ. ಹಾಗೆ ಅದನ್ನು ಒಂದ್ಸರಿ ನಮ್ಗೆ ಈ ಥರದ ಕತೆ ಹೇಳ್ಬಿಟ್ಟು ಹೋದ್ಮೇಲೆ ನಮ್ಮ ತಲೆಯಲ್ಲಿ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೋತೀವಿ. ಅದಲ್ಲದೆ ಫಿಸಿಕಲಾಗಿ ಮತ್ತೇನೋ ಬೇರೆ ಥರದ್ದು ಬೇಕು. ಪರ್ಪಸ್ ಮುಖ್ಯ, ಉದ್ದೇಶ ಬೇಕು ಅದಕ್ಕೆ. ಸುಮ್ಮನೆ ಏನೋ ಒಂದು ಸಾರ್ ಇದು ಆ ಪಿಕ್ಚರ್ ಹಂಗೆ ಮಾಡಿದ್ರೆ ಇದು ಫುಲ್ ಡಿಫ್ರೆಂಟು, ಕಣ್ಣು ಇಲ್ಲಿ ಬರ್ಸ್ಕೊಂಬಿಡಿ ಸರ್, ಮಾಡ್ಕೊಂಬಿಡಿ ಸರ್, ಮಾಡಿಸ್ಕೊಂಡು ಏನೋ ಒಂದು ಸ್ವಲ್ಪ ಬೇಕು ಅಂತ ಸುಮ್ಮನೆ ಯಾಕೆ ಮಾಡೋಣ ಹಂಗೆಲ್ಲ. ಅಕಸ್ಮಾತ್ ನಿಮಗೆ ಈ ವಯಸ್ಸಿನಲ್ಲಿ ಒಂದು 6 ಪ್ಯಾಕ್ಸ್ ಮಾಡೋವಂಥ ರೋಲ್ ಬಂತು ಅಂತ. 6 ಪ್ಯಾಕಾ ನೋಡೋಣ, ಕತೆ ಹೆಂಗೆ ಡಿಪೆಂಡ್ ಮಾಡ್ತಾನೆ. 6 ಪ್ಯಾಕ್ ಮಾಡೋದ, ನಾನು ಸಿಂಗಲ್ ಪ್ಯಾಕ್ ಮಾಡ್ತೀನಿ. ಆ ಥರದ್ದೇನ ಅದು ಸಂದರ್ಭಗಳು ಬಂದಾಗ ಹಂಗೆ ಮಾಡೋದು, ಹಂಗೆ ಆ ಥರದ್ದು ಈ ಥರದ ತಯಾರಿ ಇದೆಯಲ್ಲ, ಇದನ್ನು ಮಾಡಿಕೊಂಡು ಮಾಡಿದ್ದು. ಅದಕ್ಕೆ ಆಮೇಲೆ ಇದು ಅಲಂಕಾರ ಮಾಡುವಂಥ ಪಾತ್ರ ಅಲ್ಲ. ಇವಾಗ ನಾನೇನೋ ಇದ್ದೀನಿ, ಈಗ ಒಂದು 40-45 ನಾನು ಈಗ ಹೌದಪ್ಪ, ನನ್ನ ಏಜಿನ ಪಾತ್ರನೇ ಇದು, ನನ್ನ ಏಜಿನ ಪಾತ್ರ, ನನಗೆ ಮೀರಿದ್ದಲ್ಲ, ತಾತನ ಮುತ್ತಾತನೋ ಅಲ್ಲ ಇದು, ನಾನು ಇರೋದು. ಹಾಗಾಗಿ ನನಗೆ ಅದನ್ನು ಹೌದಪ್ಪ, ಅವನು ಅದ್ರ ಜೊತೆ ಇರ್ತಾನಷ್ಟೇ, ಆ ಪಾತ್ರದ ಜೊತೆಗೆ. ಇನ್ನು ಮಿಕ್ಕಿದ್ರೆ ನೀವು ಕ್ಯಾಪ್ಚರ್ ನೋಡಬೇಕು ಅಂತ ಸುಮ್ಮನೆ ನೋಡ್ತಾನೆ. ಬೇರೆ ಥರದಲ್ಲ, ನಾನು ನೋಡೋದು ಅಂದ್ರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಬರೋದು, ಹೋಗೋದು, ನಿಂತ್ಕೊಳ್ಳೋದು, ಹೇಳೋದು ಎಲ್ಲನೂ ಬೇರೆ ಆಗುತ್ತೆ. ಆ ಥರದ್ದು ಯಾವುದೇ ಡಿಮ್ಯಾಂಡ್ಸ್ ಈ ಪಾತ್ರಕ್ಕಿಲ್ಲ. ಅದು ಸುಮ್ಮನೆ ತಾನಾಗಿ ಪ್ರಶಾಂತವಾಗಿ ಇಷ್ಟೆಲ್ಲ ಮಾಡೋನು ತುಂಬ ಪ್ರಶಾಂತವಾಗಿರುತ್ತೆ ಆ ಥರದ ಪಾತ್ರ. ಅದಕ್ಕೆ ಮೆಂಟಲ್ ಸ್ಟ್ರೈನ್ ಜಾಸ್ತಿ ಆಗುತ್ತೆ, ತುಂಬ ಆಗುತ್ತೆ. ಯಾಕೆಂದರೆ ಟೆಕ್ಸ್ಟ್ ಒಂದೇ ಇರುತ್ತೆ. ಏನಿರುತ್ತೆ ಟೆಕ್ಸ್ಟು? ಏನು ತಿಂತೀಯಾ ಅಂತ ಕೇಳ್ತಾನೆ. ಆ ಟೆಕ್ಸ್ಟ್ಗೆ ಏನು ತಿಂತೀಯಾ ಅಂತ ಒಂದು ಕೇಳೋದು ಟೆಕ್ಸ್ಟ್ಗೆ ಅವನು ಬಟ್ನಾಗ ಬಂದಿರ್ತಾನೆ, ಅವನಿಗೇನೋ ಮೂಡಿರಲ್ಲ, ಬೇರೆ ಏನೋ ಒದ್ದಾಡ್ತಿರ್ತಾನೆ ಒಳಗಡೆಗೆ, ಅಲ್ಲಿ ಸಿಗಾಕೊಂಡಿರ್ತಾನೆ, ಅದರ ಈಚೆ ಬರೋದು ಹೆಂಗೆ ಏನು ಮಾಡ್ತೀವಿ, ಇಷ್ಟೆಲ್ಲ ಯೋಚನೆ ಮಾಡಿಕೊಂಡು ನಿರ್ಲಿಪ್ತನಾಗಿ ಮಾತಾಡ್ತಾನೆ. ಆ ನಿರ್ಲಿಪ್ತನಾಗಿ ಮಾತಾಡೋದಕ್ಕೆ ಸಬ್ ಟೆಕ್ಸ್ಟ್ ಇದೆಯಲ್ಲ, ಅದಕ್ಕೊಂದು ಬಂಡಿ ಇರುತ್ತೆ, ಅದು ನೀವು ಯೋಚನೆ ಮಾಡ್ತಾನೆ ಇರ್ತೀರ ನೀವು. ಆ ತಯಾರಿ ಇದು ಅಲಂಕಾರ ಮಾಡೋ ಪಾತ್ರ. ಶಾಕಾಹಾರಿನಲ್ಲಿ ನಾವು ಒಂದು ಕ್ರೈಮ್ ಥ್ರಿಲ್ಲರ್ ಅಂತಲೂ ಹೇಳೋದಕ್ಕಾಗಲ್ಲ, ಒಂದು ಮಿಸ್ಟ್ರಿ ಥ್ರಿಲ್ಲರ್ ಅಂತಲೂ ಹೇಳೋದಕ್ಕಾಗಲ್ಲ. ಆಗಲೇ ಒಂದು ಟರ್ಮ್ನ ಯೂಸ್ ಮಾಡ್ತಾರೆ, ಅಂದರೆ ಡೈರೆಕ್ಟರ್ ಕೊಟ್ಟಿರೋಂಥ ಒಂದು ಟರ್ಮ್ ಏನು ಅಂತ ಹೇಳಿದ್ರೆ ಹಾರ್ಡ್ ಹಿಟ್ಟಿಂಗ್ ಎಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳಿ ಹೇಳಿದ್ದಾರೆ.
ಸೊ ಎಮೋಷನ್ಸ್ ಎಷ್ಟು ಕನೆಕ್ಟ್ ಆಗುತ್ತೆ ಒಬ್ಬ ಆಡಿಯನ್ಸಿಗೆ ನೋಡಬೇಕು ಅಂತ ಹೇಳಿದಾಗ ಎಷ್ಟು ಕನೆಕ್ಟ್ ಆಗುತ್ತೆ ಒಬ್ಬ ಆಡಿಯನ್ಸ್ಗೆ? ನಾವು ಒಂದು ಲೆಕ್ಕ ತೂಕ ಮಾಡ್ಕೊಂಡಿದೀವಿ, ಆಡಿಯನ್ಸ್ ಹೆಂಗ್ ತೂಕ ಮಾಡ್ತಿರೋದು ಗೊತ್ತಾಗಲ್ಲ. ಅದು ನಮ್ಮ ತೂಕನೇ, ಯಾಕಂದ್ರೆ ಯಾವತ್ತು ನಮ್ಮ ತೂಕಕ್ಕೂ ಅವ್ರ ತೂಕಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ, ತುಂಬ ಡಿಫ್ರೆನ್ಸ್ ಇರುತ್ತೆ. ನಮ್ದೆಲ್ಲ ಮಾಡಿ ತೂಕ ಮಾಡಿದ್ವಿ ನಾವೆಲ್ಲನೂ. ಈಗ ಎಲ್ಲನೂ ಗೋಪಾಲ್ ದೇಶಪಾಂಡೆ ಆಗ್ಬೋದು, ಸುಜಯ್ ಶಾಸ್ತ್ರಿ ಆಗ್ಬೋದು, ವಿನಯ್ ಆಗ್ಬೋದು, ನಿಧಿ ಹೆಗ್ಡೆ, ಹರಿಣಿ ಅವರು ಡೈರೆಕ್ಟ್ರು, ಎಲ್ಲರೂ ಒಂದು ತೂಕ ಮಾಡಿದ್ದೀವಿ. ಇದನ್ನು ತೂಕ ಇದೆ. ಈ ತೂಕ ನಮಗೆ ಪ್ರೇಕ್ಷಕರ ತೂಕ ಇದೆಯಲ್ಲ, ನಮಗೂ ಗೊತ್ತಿಲ್ಲ. ನಮ್ಗೆ ಅದ್ರ ಬಗ್ಗೆ ಕುತೂಹಲ ಇದೆ, ನಮ್ಗೆ ನಿರೀಕ್ಷೆ ಇದೆ, ಇದು ತೂಕ ಬೇರೆ ಆಗ್ತಾರೆ ಅಂದ್ಬಿಟ್ಟು. ಅದ್ರ ಬಗ್ಗೆ ನಮ್ಗೆ ಗಮನ ಜಾಸ್ತಿ ಇದೆ. ತುಂಬ ಜನ ನಾರ್ಮಲ್ ಆಗಿ ಸಿಕ್ಕಿದಾಗ ಫ್ಯಾನ್ಸು ಅಥವಾ ನಾರ್ಮಲ್ ಆಗಿ ಆಡಿಯನ್ಸು ಕೇಳಿರೋದು ಬೈದಿರೋಂಥದ್ದು ಇರುತ್ತೆ. ಸೊ ಆ ರೀತಿಯಾಗಿ ಯಾವಾಗಲಾದ್ರೂ ನಿಮಗೆ ನೆಗೆಟಿವ್ ಪಾತ್ರ ಮಾಡಿದಾದ್ಮೇಲೆ ಏನಾಗ್ತಿತ್ತು ಅಂತಂದ್ರೆ, ಅವಾಗ ಸಿನಿಮಾ ಒಂದೇ ಇದ್ದಿದ್ದು, ನಾಟಕ ಒಂದೇ ಇದ್ದಿದ್ದು. ಈ ಟಿ ವಿ ಥರದ್ದು, ಫೋನು, ಮೊಬೈಲ್ ಗಿಬೈಲ್ ಆ ಥರದ್ದು ಏನು ಬಂದಿಲ್ಲ. ಇವಾಗ ಜನಕ್ಕೆ ಗೊತ್ತಾಗತ್ತೆ ಈಗ ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು. ನಮಗೆ ಏನಾಯಿತು, ನನ್ನ ಜರ್ನಿ ಒಳಗೆ ನನಗೆ ಫಸ್ಟ್ ನಾನು ವಿಲನ್ ಮಾಡ್ಕೊಂಬಂದೆ. ಒಂದು 150 ಸಿನಿಮಾ ವಿಲನ್ ಮಾಡ್ಕೊಂಬಂದೆ. ಆಮೇಲೆ ದುನಿಯಾ ಆದಮೇಲೆ ಮೆಲ್ಲಗೆ ಅದು ಕಾಮಿಡಿಗೆ ಶಿಫ್ಟ್ ಆಯಿತು. ಆಮೇಲಿಂದ ತಿರ್ಗಿ ಅದೊಂದು 150 ಸಿನಿಮಾ ಅದೇ ಥರದ್ದು ಮಾಡ್ಕೊಂಬಂದೆ. ಆಮೇಲೆ ಈಗ ಒಂದು 450 ಸಿನಿಮಾಗೆ ಬಂದಿದ್ದೀನಲ್ಲ. ಈಗೇನಾಗಿದೆ ಅಂತಂದರೆ, ಈಗ ನನಗೆ ಬೇರೆ ಥರ ಸಪೋರ್ಟಿಂಗ್ ರೋಲ್ಸ್ಗಳು, ತಂದೆ ಪಾತ್ರಗಳು, ಒಳ್ಳೆ ತಂದೆ, ಕೆಟ್ಟ ತಂದೆ, ನೀಚ್ ತಂದೆ, ಭ್ರಷ್ಟ ತಂದೆ, ಕೋಪಿಷ್ಟ ತಂದೆ, ಈ ಥರ ತಂದೆಗಳು ಚಿಕ್ಕಪ್ಪನಲ್ಲಿದ್ರು. ಈಗ ಜನ ಈಗ ನಮ್ಮ ಕಮಿಡಿಯನ್ಸ್ಗೆ ಮತ್ತು ನಮ್ಮ ಪೋಷಕ ಪಾತ್ರಧಾರಿಗೆ ಒಂದು ಬೇರೆ ಥರದ ಪ್ರೀತಿ ಕೊಟ್ಟಿರ್ತಾರೆ ಜನ, ಅರ್ಥ ಆಯ್ತಾ? ಹಂಗಾಗಿ ಅದನ್ನು ನೋಡ್ಬಿಟ್ಟು ನನಗೆ ಅದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ನನಗೆ ನೋಡಿದ ತಕ್ಷಣ ನನಗೆ ನಗಕ್ಕೆ ಶುರು ಮಾಡ್ಬಿಟ್ಟು ಹೆಂಗೆ ಮಾಡ್ಬಿಡ್ತಾರೆ ಹಿಂಗೆ. ನಮ್ಮ ಮನೆ ಏನಗಣ ಚೆನ್ನಾಗಿ ನಡಿಯಪ್ಪ ಮನೆಗೆ ಒಂದು ಪಾಪ ಬರಕ್ಕೆ, ನನ್ನ ಹೆಂಡತಿ ಕಾಯ್ತಾಳೆ ನಡಿಯಪ್ಪ, ನಾನು ಕೋಳಿಗೆ ಹೋಯ್ತು ನಡಿಯಪ್ಪ ಮಾಡ್ಬಿಟ್ಟು, ರಂಗಣ ಬಂದ ಕಣ್ಣೆ ತಡೆಯದೆ ಮಾತಾಡೋದು. ಈ ಥರದ್ದು ನನಗೆ ತಮಾಷೆ ಆಗುತ್ತೆ. ಅದು ನನಗೂ ಸಾಧುಗಂತೂ ಸಿಕ್ಕಾಪಟ್ಟೆ ನನಗೆ, ನಮ್ಮಿಬ್ಬರಿಗೆ ಎಲ್ಲೋದ್ರೂ ಆಗುತ್ತೆ. ಅದೇನೋ ಬಂದಿದ್ರೆ ನೀವು ನೋಡಿದ ತಕ್ಷಣ ಹಿಂಗೆ ನೋಡ್ತಾನೆ ಇರ್ತಾರೆ. ಏನಕ್ಕೆ ಹಿಂಗೆ ನೋಡಿ, ಯಾವಾಗ ಬಂದಪ್ಪ ಅಂತಾರೆ. ನಾನೇನೋ ಅವ್ರ ಮನೆಗೆ ಬಂದು ಕೊಡ್ತೀರಾ ಅಂತ ನೋಡ್ತಾನೆ ಅವ್ರ ಮನೆಗೆ ಅಗಲೆಲ್ಲ ಬಂದು ಹೋಗಿದ್ದೀನಿ ನಾನು. ನೀನು ಯಾವಾಗ ಬಂದಪ್ಪ, ಬಾ, ಇದು ದ್ವಾಸ ವಹಿಸ್ಲಾ ಅಂತಾರೆ. ಆ ಥರದ್ದು ಏನೋ ಪ್ರೀತಿ ಮಾತುಕತೆ ಆಗುತ್ತೆ. ಇನ್ನು ಈ ವಿಲನ್ ಶೇಡು ಸುಮ್ಮನೆ. ಅದರಲ್ಲಿ ನನಗೆ ಭಾಳ ಇದಾಗಿದ್ದು ಅಂತಂದರೆ, ನನಗೆ ದುನಿಯಾ ವಿಜಿ ಮತ್ತು ಪುನೀತ್ ಸರ್ ಜೊತೆಗೆ ಅವ್ರ ಜೊತೆಗೆ ನಾನು ವಿಲನ್ ಮಾಡಿದ್ರೆ ಹೋಗ್ತಿರ್ಲಿಲ್ಲ. ಅದನ್ನು ಅವ್ರು ನೇರವಾಗಿ ಹೇಳ್ಬಿಟ್ಟು, ನೀನು ವಿಲನ್ ನೀನು ಅವ್ರಿಗೆಲ್ಲ ವಿಲನ್ ಮಾಡಿಬಿಟ್ರೆ ಏನೋ ಸೆಟ್ ಆಗಲಿಲ್ಲ, ಏನೋ ಸ್ವಲ್ಪ ಡೇಂಜರು ಹಿಂಗೆ ಅಂದ್ಬಿಡ್ತಾರೆ. ಅದು ನನಗೆ ಅದನ್ನು ಅವರೇ ಹೇಳಿದ್ದಾರೆ, ಮುಖಸ್ಥಿತಿಯೆಲ್ಲ ಹಂಗೆ ಹೇಳಿದ್ದಾರೆ. ಇರಾಗೆಲ್ಲ ವಿಲನ್ ಅಪ್ಪು ಸರ್ಗೆ ಮತ್ತೆ ನಿನ್ಗೆ ದುನಿಯಾ ವಿಜಯ್ಗೆ ಹಂಗೆಲ್ಲ ಮಾಡಬಾರ್ದು ನೀನು ಅಂದ್ಬಿಡ್ತಾರೆ. ಅದನ್ನು ಹೇಳ್ತಾರೆ ಅಷ್ಟೇ. ಆ್ಯಂಡ್ ಸರ್, ನೀವು ನೆಗೆಟಿವ್ ಪಾತ್ರಗಳೆಲ್ಲ ಕಡೆ ಪ್ಲೇ ಮಾಡಿದಾಗ ಯಾವಾಗಲಾರು ಆ ಥರದ್ದು? ನಾನು ಯಾವತ್ತೂ ನೆಗೆಟಿವ್ ಪಾತ್ರ ನಾನು ಸ್ಟಾರ್ಟ್ ಮಾಡಿರೋದೇ ಈಗ. ಸಾರಷ್ಟು ವೆರೈಟಿ ಏನಿಲ್ಲ ನನ್ನ ಹತ್ರ. ನಾನು ಈಗ ಶುರು ಮಾಡಿರೋದು ನನ್ನ ಜರ್ನಿ. ನಾನು ಯಾವತ್ತು ನೆಗೆಟಿವ್ ಪಾತ್ರ ಯಾವತ್ತೂ ಮಾಡಿ. ಓಕೆ. ಆ್ಯಂಡ್ ಈ ಮೂವಿನಲ್ಲಿ ನಾವು ಆ್ಯಕ್ಚುಲಿ ಹೀರೋ ಹೀರೋಯಿನನ್ನು ನೋಡೋದಕ್ಕಾಗಲ್ಲ, ನಿಮ್ಮ ಇಬ್ರನ್ನೇ ನೋಡ್ಬೋದು. ಆ್ಯಂಡ್ ಕತೆ ಹೀರೋ ಅಂತಲೇ ಹೇಳ್ಬೋದು ಸರ್. ಸೊ ನಿಮ್ಮ ಇಬ್ಬರ ಕಾಂಬಿನೇಷನ್ ನೀವು ಸ್ಕ್ರೀನ್ ಮೇಲೆ ಒಂದ್ಸರಿ ನೋಡಿದಾಗ ಹೇಗೆ ಅನ್ನಿಸ್ತು? ರಘು ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ನನ್ನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದು ನಾನು 5-6 ವರ್ಷದಿಂದ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ರಘು ಸರಿಗೆ ಇದನ್ನು ಒಂದು 1000 ಸಲ ಹೇಳ್ಬಿಟ್ಟೆ ಅನಿಸುತ್ತೆ. ಈಗ ನಾನು ಅವ್ರ ಜೊತೆಗೆ ಎಷ್ಟು ದಿವಸ ಕೆಲಸ ಮಾಡಿದೆ, ಅದು ನನ್ನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು. ಕಾರಣ ಏನು ಅಂದರೆ, ನಿಮಗೆ ನಾವು ಯಾರೂ ಹುಟ್ಟ ಕಲಾವಿದರಲ್ಲ, ಕಲ್ಟಿವೇಟೆಡ್ ಆರ್ಟ್ ಇದು. ಆ ಕಲ್ಟಿವೇಟೆಡ್ ಆರ್ಟು ಮತ್ತೆ ರೀಜಿನ್ಯೂವೇಟ್ ಮಾಡ್ಕೋಬೇಕು ಅಂದರೆ ನಾವು ಇನ್ಸ್ಪೈರ್ ಆಗಬೇಕು. ಆ ಇನ್ಸ್ಪೈರ್ ಯಾವಾಗ ಆಗ್ತೀವಿ? ಈ ಥರದ ಆ್ಯಕ್ಟರ್ಗಳನ್ನ ನೋಡಿದಾಗ ನಾವು ಇನ್ಸ್ಪೈರ್ ಆಗ್ತೀವಿ. ನನ್ನನ್ನು ಸರ್ ಎಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ಅಂದರೆ, ಇನ್ನೊಂದು 3 ವರ್ಷ ನಾನು ಒಂದು ಜರ್ನಿ ಮಾಡ್ಬೋದು. ಇನ್ನೊಂದು 2-3 ವರ್ಷ ಆದಮೇಲೆ, ಸರ್ ನಂದು ಪೂರ್ತಿ ಖಾಲಿ ಆಗಿದೆ, ಒಂದು ಅವಕಾಶ ಕೊಡಿ, ಮತ್ತು ನಾನು ನನ್ನ ಇದನ್ನು ಫ್ಯೂಲ್ನ ತುಂಬಿಸ್ಕೊತೀನಿ ಅಂತ ಹೇಳ್ಬೋದು. ಸೊ ಆ ಥರದ್ದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಅವರು ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಸರ್. ಇನ್ಫ್ಯಾಕ್ಟ್ ಅಂದರೆ ಈ ರಘು ಸರ್ ಥರದ ಆ್ಯಕ್ಟರ್ ಏನು ಗೊತ್ತಾ ಸರ್, ನೀವು ಹೆಂಗೆ ಅವರೇ ನಿರ್ಧಾರ ಮಾಡ್ತಾರೆ ನೀವು ಹೆಂಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಅವ್ರ ಜೊತೆಗಿದ್ದರೆ ಸಾಕು, ಅವ್ರು ಡಿಸೈಡ್ ಮಾಡ್ತಾರೆ, ಅವರೇ ನಿಮ್ಮನ್ನು ಡೈರೆಕ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸೀನ್ಗಳನ್ನು ನಾವು ಯಾವತ್ತೂ ಡಿಸ್ಕಸ್ ಮಾಡೋದು ಅದೇನು ಮಾಡಲೇ ಇಲ್ಲ. ಅವ್ರು ಮಾಡ್ತಿದ್ರು, ಅವ್ರನ್ನ ಗಮನಿಸ್ತಿದ್ದೆ, ಅದು ಹಾಗೆ ಆಗ್ತಿತ್ತು. ಬಿಟ್ಟರೆ ಅವ್ರು ಅದನ್ನು ನಿರ್ಧಾರ ಮಾಡ್ತಾರೆ. ಸಿನ್ಸ್ ಶಾಕಾಹಾರಿ ಆ್ಯಂಡ್ ನೀವು ಭಟ್ರು ನಮ್ಮ ಜೊತೆಗೆ ಇರೋದ್ರಿಂದ, ಸೊ ಊಟದ ರಿಲೇಟೆಡ್ ಆಗಿ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಅಡುಗೆ ಮನೆಯೇ ನಮ್ಮದು ಆ್ಯಕ್ಚುಲಿ. ಈಗ ಒಳ್ಳೆ ಒಂದು ರೆಸಿಪಿನೂ ಮಾಡಿಕೊಟ್ರಿ, ಬೆರ್ಕೆ ಚಾಟ್ಸ್.
ಶುರು ಮಾಡೋಣ. ಇದು ವಾರ ಅದು ಅಂತ ಹೇಳಿ ಸರ್, ಬೆಂಗಳೂರಿಗೆ ಬಂದಿದ ತಕ್ಷಣನೇ ಪ್ರತಿಯೊಬ್ಬರು ಕೂಡ ಹೋಟ್ಲಿಗೆ ಹೋಗಿದ ತಕ್ಷಣನೇ ಇಡ್ಲಿ ಸಾಂಬಾರ್ ಕೇಳ್ತಾರೆ. ಸೊ ಇಡ್ಲಿ ಸಾಂಬಾರ್ ಡಿಪ್ ಆರ್ ಸಪ್ರೇಟಾ ಸರ್? ಹೆಂಗ್ ಕೊಟ್ರು ತಿಂತೀವಪ್ಪ. ಡಿಪ್ಪನಾಗ್ಲಿ ಪೀಪನಾಗ್ಲಿ ಸಾವಿರ ಒಳಗೆ ಹೋಗ್ಬೇಕಾಗ್ತದೆ. ನೀರು ಉಡ್ತದೆ, ನೀರು ಉಡ್ತಾ ಇರ್ತದೆ. ಹೋಗ್ಬಿಟ್ಟು ನಾವು ಅದು ಶಂಕರಪುರಂ ನಮ್ದು ಬ್ರಾಹ್ಮಣರ ಕಾಫಿ ಕ್ಯಾಬಿಗೆ ಹೋಗ್ಬಿಟ್ಟು ಡಿಪ್ ಮಾಡಿ ಏನಿಲ್ಲ ನಾವು ಕೊಡಪ್ಪ ಸರ್. ನಿಮಗೆ ಇಡ್ಲಿ ಸಾಂಬಾರ್ ಡಿಪ್ ಆರ್ ಸಪ್ರೇಟ್ ಸರ್? ಅಲ್ಲ, ನನಗೆ ಹೇಳಿದ್ರೆ ಆರ್ಡರ್ ಮಾಡ್ತೀವಿ ಅಂತ. ನೀವಿನ್ನ ಅವ್ರಿಗೆ ಬೆಂಗಳೂರಿಗೆ ಬಂದ್ರೆ ಇಡ್ಲಿ ನೋಡಿರೋದು, ಅದು ಬರೀ ರೊಟ್ಟಿನೇ. ಅವ್ರಿಗೆ ರೊಟ್ಟಿ ಬಿಟ್ಟು ನಾವು ಇಡ್ಲಿ ತಿಂತೀವಿ ಅಂದ್ರೆ ನಮ್ಮನ್ನ ಮಂಗಗಳ ತರ ನೋಡ್ಬಿಟ್ಟು ಇಡ್ಲಿ ತಿಂತವನೆ. ನಮ್ಮೂರಲ್ಲಿ ಜೋಳದ ನುಚ್ಚು ಅಂತ ಮಾಡ್ತಾರೆ ಸರ್. ಅದು ಒಂಥರ ಈ ಇಡ್ಲಿ ಅಂದ್ರೆ ಅದು ಸಾಂಬಾರ್ ಮೇಲ್ಗಡೆ ಹಾಕ್ಬಿಟ್ರೆ ಅದು ಇಡ್ಲಿ ಒಂಥರ ಅದು ನುಚ್ಚು ತರನೇ ಕಾಣುತ್ತೆ. ಹೌದಾ? ಬೆಂಗಳೂರಿಗೆ ಬಂದು ನುಚ್ಚು ತಿನ್ನೋ ಇದು ಏನು ಅಂತ ನಾವು ಸಪ್ರೇಟ್ ಆಗಿ ತಿಂತೀವಿ ಸ್ವಲ್ಪ. ಅಂದ್ರೆ ಇಡ್ಲಿ ತಿಂತಾ ಇದ್ದೀವಿ. ಊರಿಗೆ ಬಂದ್ಬಿಟ್ಟು ನಾವೇನ್ ಮಾಡ್ಬಿಟ್ವಿ, ಈ ರೈಸ್ ಬೇಕು ಅಂತ ಹೇಳಿ ನಮ್ ರೈಸ್ ತರಿಸಿ ಮಾಡಿಸ್ಬಿಟ್ವಿ. ನಮ್ ರೈಸ್ ನಮ್ಮ ಮಾಮೂಲಿ ಇದು ಸೋನಾ ಮಸೂರಿ ರೈಸ್, ಈ ರಾಜಮುಡಿ ರೈಸ್, ಅದನ್ನ ಅದ್ ಮಾಡಿಸ್ಬಿಟ್ವಿ. ಮಾಡಿಸಿ ಎಲ್ಲರಿಗೂ ಲೂಸ್ ಮೋಷನ್ ಕಿತ್ಕೊಂಡ್ಬಿಟ್ಟು ಡಾಕ್ಟರ್ ಹತ್ರ ಹೋದ್ವಿ. ಕೆಂಪು ಬಟ್ಟೆ ಇಡ್ಬೇಕಾಯ್ತು. ಕೆಂಪು ಬಟ್ಟೆದಲ್ಲ ನಿಮ್ಗೆ ಶೋ ಎಲ್ಲ ಬಟ್ಟೆ ಹಾಕಬೇಕಲ್ಲ, ಬರೀ ಕೆಂಪು ಬಟ್ಟೆ ಶೋ ನಾವೇನ್ ಟೂರ ಹೋಗಿದ್ವಿ ಶೋ ಅಲ್ವಾ. ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹೋಗ್ಬಿಟ್ಟು ಡಾಕ್ಟರ್ ಕೇಳಿದ್ರು ಏನೇನು ಊಟ ತಿಂತಿದ್ದೀರಾ ಅಂತಂದ್ರು. ಅವರು ಸರ್ ಅದೇ ನಾವು ಅನ್ನ ಚಪಾತಿ, ನಮ್ಗೆ ರೊಟ್ಟಿನೂ ಒಂದು ಚಪಾತಿ ಅಂತ. ರೊಟ್ಟಿ ತಿನ್ರಿ, ಆಮೇಲೆ ನಮ್ದು ಮಂಡಕ್ಕಿ ತಿನ್ರಿ, ಮಿರ್ಚಿ ತಿನ್ರಿ, ಬೇದಿ ನಿಲ್ತದೆ ಅಂತಂದ್ರು. ತಿಂದು ನಿಜವಾಗ್ಲೂ ಆರಾಮಾಗಿತ್ತು ನಾವು. ಓಕೆ, ಹಂಗೆ. ಸೊ ಎಸ್ ಸರ್, ಅವ್ರು ಹೇಳೋವಂಥ ಪ್ರತಿಯೊಂದು ಇನ್ಸಿಡೆಂಟ್ ಕೇಳ್ತಾ ಅಂತಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಹೊಟ್ಟೆಯಿಂದ ನಗ್ತೀವಿ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಹೌದಲ್ವಾ? ಎಸ್ ಸರ್. ದಾವಣಗೆರೆ ಬೆಣ್ಣೆ ದೋಸೆನಾ ಇಲ್ಲಾಂದ್ರೆ ಮೈಸೂರು ಮೈಲಾರಿ ದೋಸೆನಾ ಸರ್? ಎರಡು ಆಪ್ಷನ್ ಕೊಟ್ರೆ ಯಾವ ಮೈಸೂರು ಮಸಾಲೆ ದೋಸೆ ಅಥವಾ ದಾವಣಗೆರೆ ಬೆಣ್ಣೆ ದೋಸೆ, ಎರಡರಲ್ಲಿ ಯಾವುದು? ಎರಡು ಚೆನ್ನಾಗಿರುತ್ತೆ, ಆದ್ರೂ ಮೊದಲು ಕೈ ಹಾಕ ದಾವಣಗೆರೆ ಬೆಣ್ಣೆ ದೋಸೆ ಚೆನ್ನಾಗಿರುತ್ತೆ. ನಾನು ಅಷ್ಟೇ, ದಾವಣಗೆರೆ ಬೆಣ್ಣೆ ದೋಸೆ. ಗಂಜಿಯನ್ನು ಉಪ್ಪಿನಕಾಯ ಅಥವಾ ಖಡಕ್ ರೊಟ್ಟಿ ಎಣ್ಗಾಯಿ? ಒಂದು ಖಡಕ್ ರೊಟ್ಟಿ ಎಣ್ಗಾಯಿನೇ. ನಾನು 3 ಹೊತ್ತು ಕೊಟ್ಟರು ಕೊಡ್ತಿದ್ದೀರಾ? ಹೌದು. ಅಂಡ್ ಈ ಕ್ವಶನ್ ಬಹಳ ಚೆನ್ನಾಗಿರುತ್ತೆ. ಎಣ್ಣೆ ಜೊತೆಗೆ ಉಪ್ಪಿನಕಾಯಿ ಅಥವಾ ಚಿಪ್ಸ್ ಸರ್? ಎಣ್ಣೆ ಜೊತೆಗ ಏನು ನೆನಪಿಸ್ಕೋಬೇಕು, ಏನೇನು ಅಂದ್ಬಿಟ್ಟದು ಅದು ಐಟಮ್ ಅದು. ಅದ್ರಲ್ಲಿ ಪಕ್ಕ ನಾವು ಸಸ್ಯಾಹಾರಿಗಳೇ. ನಾನು ಎಣ್ಣೆ ಹಾಕಲ್ಲ. ಅಲ್ಲ, ಅಡುಗೆ ಎಣ್ಣೆ ಜೊತೆಗೆ ಚಿಪ್ಸ್ ಅಥವಾ ಉಪ್ಪಿನಕಾಯಿ? ಹೌದು, ಪಕ್ಕ ಓಕೆ, ವೆಜಿಟೇರಿಯನ್. ಸರ್. ಓಲ್ಡ್ ಮಂಕ ಇಲ್ಲ ಕಿಂಗ್ ಫಿಶರ್? ಯಾವುದು ಓಲ್ಡ್ ಮಂಕ ಇಲ್ಲ ಕಿಂಗ್ ಫಿಶರ್? ಅಂತ ಫ್ಲೈಟ್ಗೆ ಕಿಂಗ್ ಫಿಶರ್. ಹಳೆ ಸನ್ಯಾಸಿ ಬೇಡ ನಮಗೆ ಅಂತ. ಎಸ್ ಸರ್. ಸೊ ಕನ್ನಡದ ನಟರ ಒಂದು ಅನುಕರಣೆಯನ್ನ ಬಹಳ ಚೆನ್ನಾಗಿ ಮಾಡ್ತೀರಾ ಸರ್, ಅಥವಾ ಅವ್ರದ್ದು ಡೈಲಾಗ್ನೇ ಹೇಳಬೇಕು ಅಂತ ಹೇಳಿದ್ರು ಬಹಳ ಖುಷಿ ಆಗುತ್ತೆ. ನಿಮ್ಮ ಬಾಯಿಂದ ಕೇಳಬೇಕು ಅಂತ ಹೇಳಿದ್ರೆ ಅಣ್ಣವ್ರದ್ದು ಯಾವುದಾದ್ರು ಒಂದು ಡೈಲಾಗ್ ನಿಮ್ಮ ಬಾಯಿಂದ ಕೇಳೋದಾದ್ರೆ? ಸರ್, ತುಂಬ ದೊಡ್ಡ ಪ್ರತಿಭೆಗಳು ಅದನ್ನು ಏನನ್ನ ಮಾಡಿ ಸರಿಯಾಗಿ ಮಾಡಬೇಕು, ಅದಕ್ಕೋಸ್ಕರ ಒಂದಷ್ಟು ಜನ ಮಿಮಿಕ್ರಿ ಮಾಡ್ತಿದ್ದಾರೆ, ಚೆನ್ನಾಗಿ ಅವ್ರು ಅಧ್ಯಯನ ಮಾಡ್ತಾರೆ. ಹಾಗಾಗಿ ನಾವು ಅದನ್ನು ಮಾಡೋಕ್ಕೋಗಿ ಅವಾಗ ಹೇಳ್ತೀನಿ ಕೇಳಿದ್ರು ತುಂಬ. ಯಾಕಂದ್ರೆ ನಾವೆಲ್ಲ ಆರಾಧಿಸ್ಕೊಂಬಂದಿದ್ದು, ನೋಡಿ ಬೆಳೆದಿದ್ದು, ನಮ್ಗೆ ಅದು ತುಂಬ ಕಣ್ಣು ತುಂಬಿಗೆ ನಮ್ಗೆ ಅಳಿಸಿದ್ದಾರೆ, ನಗಿಸಿದ್ದಾರೆ. ಇನ್ನೂ ಇವತ್ತಿಗೂ ಬಂಗಾರದ ಮನುಷ್ಯ ಬಂತು ಸ್ಟಿಲ್ ನೋಡ್ತಾ ಕೂತ್ಬಿಡೋದಪ್ಪ, ಊಟ ಬೇಡ ತಿಂಡಿ ಬೇಡ. ಭೂತಾಯಿನ ಮಗ ಬಂದರೆ ಅಯ್ಯೋ ಬಂದರೆ ಸ್ಟಿಲ್, ಚಮನದುರಿ ಬಂತು ಸ್ಟಿಲ್ ನೋಡ್ತಿರೋದು. ಇವತ್ತು ನಾವು ಅದಕ್ಕೆ ಪ್ರೇಕ್ಷಕರೇ. ಅದಕ್ಕೆ ನಾವು ಹೋಗಿ ಅನುಕರಣೆ ಮಾಡ್ಬೇಕಾರೆ ಬೇಡಪ್ಪ ಬೇಡ. ಅವ್ರ ಸ್ಟೈಲಲ್ಲೇ, ಸಿಗ್ನೇಚರ್ ಸ್ಟೈಲಲ್ಲೇ ಆನ್ಸರ್ ಕೊಟ್ಟರು ಸರ್. ಖುಷಿ ಆಗುತ್ತೆ. ಆ್ಯಂಡ್ 16ನೇ ತಾರೀಕು ಬರ್ತಾ ಇದ್ದಾರೆ ಸರ್. ಕನ್ನಡಿಗರು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು ಅಂತ ಭಾಳಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಬಿಕಾಸ್ ಕಥೆಯಲ್ಲಿ ಅಷ್ಟು ದಮ್ ಇದೆ. ಆ್ಯಂಡ್ ಅದೇ ರೀತಿಯಾದಂಥ ಒಂದು ಸಬ್ಜೆಕ್ಟ್ ಇದೆ. ಆ್ಯಂಡ್ ಕನ್ನಡಿಗರು ಯಾರನ್ನು ಕೂಡ ಇದುವರೆಗೂ ನೋಡದೇ ಇರೋವಂಥ ಒಂದು ಸುಂದರವಾಗಿರುವಂತಹ ಕಲಾವಿದರಿದ್ದಾರೆ. ಪ್ಲಸ್ ಕಥೆನೂ ಕೂಡ ಅದೇ ರೀತಿಯಾಗಿದೆ ಅಂತ ಹೇಳ್ಬೋದು ಸರ್. ಸೊ ನೀವು ಕನ್ನಡಿಗರಿಗೆ ಕಡೆದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ಟ್ರೈಲರ್ ನೋಡಿದ್ದೀರಾ, ಒಂದು ರೀತಿ ರೆಸ್ಪಾಂಡ್ನ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಇದಕ್ಕೊಂದು ಪೂರ್ಣ ಬೇಕು ಅಂತಂದರೆ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನೀವು ಖುಷಿ ಪಡಿ, ನಮ್ಮನ್ನು ಖುಷಿ ಪಡಿಸಿ.
ಎಸ್ ಸರ್. ಆ್ಯಂಡ್ ನೀವು ಕನ್ನಡಿಗರಿಗೆ ಏನಾದ್ರು ಹೇಳಬೇಕು ಅಂತ ಹೇಳಿದ್ರಿ ಸರ್ ಮೂವಿಯ ಕುರಿತಾಗಿ? ಫೆಬ್ರವರಿ 16ಕ್ಕೆ ನಾವು ಒಂದು ಆನೆಸ್ಟ್ ಆದ ಎಫರ್ಟ್ ಮಾಡಿದ್ದೀವಿ, ಒಂದು ಕತೆ ಜೊತೆಗೆ ಬರ್ತಿದ್ದೀವಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಸಪೋರ್ಟ್ ಮಾಡಿ. ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದದಕ್ಕೆ. ಆ್ಯಂಡ್ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೇದಾಗಲಿ ಸರ್, ಒಳ್ಳೊಳ್ಳೆ ಕತೆಗಳು ಬರಲಿ. ಆ್ಯಂಡ್ ನೀವು ಕಥೆನ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಡೈರೆಕ್ಟರ್ಸ್ಗೆ, ಹೊಸ ಡೈರೆಕ್ಟರ್ಸ್ಗಳಿಗೆ ಒಂದು ಒಳ್ಳೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಸರ್. ಮೂವಿಗಳು ಗೆಲ್ಲಬೇಕು, ಕನ್ನಡದ ಮೂವೀಸ್ಗಳು, ನಮ್ಮ ನೆಲದ ಮೂವೀಸ್ಗಳು ಗೆದ್ದರೆ ಎಷ್ಟೊಂದು ಜನ ಕಲಾವಿದರು ಊಟ ಮಾಡ್ತಾರೆ ಸರ್. ಭಾಳ ಖುಷಿ ಆಗುತ್ತೆ ಈ ಒಂದು ಪ್ರಯತ್ನಕ್ಕೆ. ಆ್ಯಂಡ್ ನಿಮ್ಮ ಒಂದು ಫ್ಯೂಚರ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸರ್. ನಿಮ್ಮನ್ನು ಕೂಡ ಸರ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಕ್ಕಿ ನಿಮ್ಮ ಒಂದು ಪ್ರತಿಭೆ ನಮ್ಮ ಕನ್ನಡಿಗರಿಗೆ ಇನ್ನೂ ಜಾಸ್ತಿ ಪರಿಚಯ ಆಗಲಿ ಅಂತ ಸರ್. ನಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ಸರ್.